ನಮಸ್ಕಾರ ಸ್ನೇಹಿತರೆ. 2025ರ ಮಹಾಕುಂಭದಲ್ಲಿ ಮಮತಾ ಕುಲಕರ್ಣಿ ಸನ್ಯಾಸ ಸ್ವೀಕರಿಸಿದರು. ಮಮತಾ ಕುಲಕರ್ಣಿ ಪ್ರಯಾಗ್ರಾಜ್ಗೆ ಹೋಗಿ ಸನ್ಯಾಸ ಸ್ವೀಕರಿಸಿದ್ದಾರೆ. ಇದೀಗ ಮಮತಾ ಕುಲಕರ್ಣಿ ಕೂಡ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಿದ್ದಾರೆ. ಮಮತಾ ಕುಲಕರ್ಣಿ ನಟಿ ಗ್ಲಾಮರ್ ಲೋಕಕ್ಕೆ ವಿದಾಯ ಹೇಳಿದ್ದಾರೆ. ಈಕೆ ಸನಾತನಿಯೂ ಆಗಿದ್ದು ಆಧ್ಯಾತ್ಮಕತೆಯತ್ತ ತೆರಳಿದ್ರು. ಈ ನಟಿ ಯಾರು? ಮಮತಾ ಕುಲಕರ್ಣಿ ನಂತರ ನಟಿ ಹಾಗೂ ಮಿಸ್ ವರ್ಲ್ಡ್ ಟೂರಿಸಂ ಕಿರೀಟ ಗೆದ್ದಿದ್ದ ಇಶಿಕಾ ತನೇಜಾ ಅವರು ಪ್ರಯಾಗ್ರಾಜ್ಗೆ ಹೋಗಿ ಸನಾತನ ಧರ್ಮಕ್ಕೆ ಸೇರಿದ್ರು. ಈಗ ಸನಾತನ ಶಿಷ್ಯೆಯಾಗಿ ದೀಕ್ಷೆ ಪಡೆದಿದ್ದಾರೆ. ದ್ವಾರಕಾ ಶಾರದಾ ಪೀಠದ ಶಂಕರಾಚಾರ್ಯ ಸದಾನಂದ ಸರಸ್ವತಿ ಅವರಿಂದ ಗುರುದೀಕ್ಷೆ ಪಡೆದಿದ್ದಾರೆ. ಕೇಸರಿ ಬಣ್ಣದ ಬಟ್ಟೆ ಧರಿಸಿದ ಇಶಿಕಾ ಸನಾತನ ಧರ್ಮೋಪದೇಶ ಮಾಡ್ತಿದ್ದಾರೆ. ಮಾಡೆಲ್ ಆಗಿ ಮಿಂಚುತ್ತಿದ್ದ ಇಶಿಕಾ ಶಾರ್ಟ್ ಡ್ರೆಸ್ ತೊಟ್ಟು ಪೋಸ್ಟ್ ಕೊಡ್ತಿದ್ರು. ಇದೀಗ ಗ್ಲಾಮರ್ ಲೋಕವನ್ನೇ ತೊರೆದು ದೀಕ್ಷೆ ಪಡೆದಿದ್ದಾರೆ. ದೇವರ ಧ್ಯಾನದಲ್ಲಿ ನಿರತರಾಗಿದ್ದಾರೆ. ಇಶಿಕಾ ತನೇಜಾ ಸನಾತನ ಶಿಷ್ಯೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲೂ ಕೆಲ ವಿಡಿಯೋ ಶೇರ್ ಮಾಡಿದ್ದಾರೆ. ದೆಹಲಿ ನಿವಾಸಿ ಇಶಿಕಾ ಗ್ಲಾಮರ್ ಲೋಕಕ್ಕೆ ವಿದಾಯ ಹೇಳಿದ್ದಾರೆ. ಈಗ ನಟಿ ಸನಾತನದ ಸಂದೇಶವನ್ನ ಸಾರಿ ಹೇಳ್ತಿದ್ದಾರೆ. ಏಕೆ ತನ್ನನ್ನು ತಾನು ಸಾಧ್ವಿ ಅಂತ ಅಲ್ಲ, ಸನಾತನಿ ಎಂದು ಕರೆದುಕೊಳ್ತಿದ್ದಾರೆ. ಸಂದರ್ಶನದಲ್ಲಿ ಮಾತಾಡಿ ನಟಿ ಮಹಿಳೆಯರಿಗೆ ಶಾರ್ಟ್ ಡ್ರೆಸ್ ಧರಿಸಿ ನೃತ್ಯ ಮಾಡುವಂತೆ ಒತ್ತಾಯಿಸುವಂತಿಲ್ಲ ಎಂದು ಹೇಳಿದ್ರು. ಬದಲಾಗಿ ಪ್ರತಿಯೊಬ್ಬ ಹುಡುಗಿಯೂ ಧರ್ಮವನ್ನ ರಕ್ಷಿಸಲು ಮುಂದೆ ಬರಬೇಕು ಎಂದಿದ್ದಾರೆ. ನನಗೆ ಮತ್ತೆ ಗ್ಲಾಮರ್ ಲೋಕಕ್ಕೆ ಹೋಗಲು ಇಷ್ಟವಿಲ್ಲ ಎಂದು ಇಶಿಕಾ ಹೇಳಿದ್ದಾರೆ. ಆದ್ರೆ ಸಿನಿಮಾ ನಿರ್ಮಾಣದಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕರೆ ಅದನ್ನು ಮಾಡುತ್ತೇನೆ. ಸನಾತನ ಸಂಸ್ಥೆಯನ್ನ ಪ್ರಚಾರ ಮುಂದುವರಿಸುತ್ತೇನೆ ಎಂದು ಹೇಳಿದ್ರು. ಇಶಿಕಾ ತನೇಜಾ 2017ರಲ್ಲಿ ಮಿಸ್ ಇಂಡಿಯಾ ಟೂರಿಸಂ ಕಿರೀಟವನ್ನ ಗೆದ್ರು. ಮಿಸ್ ಇಂಡಿಯಾ ಸೌಂದರ್ಯ ಸ್ಪರ್ಧೆಯಲ್ಲಿ ಅವರು ಪಾಪ್ಯುಲಾರಿಟಿ ಮತ್ತು ಮಿಸ್ ಬ್ಯೂಟಿ ವಿತ್ ಬ್ರೈನ್ ಪ್ರಶಸ್ತಿಗಳನ್ನ ಗೆದ್ರು. ಇದಲ್ಲದೆ ಅವರಿಗೆ ರಾಷ್ಟ್ರಪತಿಯಿಂದ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇಷ್ಟೇ ಅಲ್ಲ, ಇಶಿಕಾ 2014ರಲ್ಲಿ ಗಿನ್ನಿಸ್ ವಿಶ್ವ ದಾಖಲೆ ಪ್ರಶಸ್ತಿಯನ್ನ ಸಹ ಗೆದ್ರು. ಅವರು ವಿಕ್ರಮ್ ಭಟ್ ಅವರ ಮಿನಿ ಸರಣಿ ಹಾರ್ಡ್ ನಲ್ಲಿಯೂ ಕೆಲಸ ಮಾಡಿದ್ದಾರೆ. ಇಶಿಕಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. 2 ಮಿಲಿಯನ್ ಗಿಂತಲೂ ಹೆಚ್ಚು ಫಾಲೋವರ್ಸ್ ಹೊಂದಿದ್ದಾರೆ. ಮಾಡೆಲಿಂಗ್ ಗೆ ಸಂಬಂಧಿಸಿದ ಅನೇಕ ಫೋಟೋಗಳನ್ನ ಶೇರ್ ಮಾಡಿದ್ರು. ಮಾಡೆಲ್ ಆಗಿದ್ದ ಇಶಿಕಾ ಇದೀಗ ಸಂಪ್ರದಾಯವಾದಿಯಾಗಿದ್ದಾರೆ. ಇಶಿಕಾ ಲುಕ್ ಈಗ ಕಂಪ್ಲೀಟ್ ಬದಲಾಗಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.